ಸಾಂತ್ವನ ಕೇಂದ್ರ ಇರಬೇಕು. ಯಾಕೆಂದರೆ ಅಲ್ಲ, ಒಂದೇನಂತಂದರೆ ಅದು ಜಿಲ್ಲಾ ಆಸ್ಪತ್ರೆಯಲ್ಲೇ ಸಖಿ ಒನ್ ಸ್ಟಾಪ್ ಸೆಂಟರ್ ಇರೋಕ್ಕೆ. ಸೊ ಆಮೇಲೆ ಅದು ನಿರ್ಭಯ ಫಂಡ್ಸಲ್ಲಿ ಅದು ನಡೆಯುತ್ತೆ. ಅದು ತುಂಬ ಮುಖ್ಯ. ಯಾಕೆಂದರೆ ಅವರು ನೋಡಿ, ಸ್ಟೇಷನ್ಗೆ ಹೋದರೆ ಸರಿಯಾಗಿ ಸ್ಪಂದಿಸಲ್ಲ, ಲಾಯರ್ಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಕಷ್ಟ ಇದೆ, ಹೋರಾಟ ಇದೆ, ಲಾಯರ್ಗೆ ದುಡ್ಡು ಕೊಡಬೇಕು ಅನ್ನೋಂಥ ನ್ಯಾಯನೇ ಕೇಳೋದಿಲ್ಲ. ಅನ್ಯಾಯಕ್ಕೆ ಗುರಿಯಾಗ್ಬಿಡ್ತಾರೆ, ಅವರು ದೌರ್ಜನ್ಯಕ್ಕೆ ಗುರಿಯಾಗ್ಬಿಡ್ತಾರೆ. ಸಖಿ ಮತ್ತು ಸಾಂತ್ವನ ಅವರ ಶಕ್ತಿಯಾಗಿ ನಿಂತ್ಕೊಳ್ಳುತ್ತೆ. ಯಾವತ್ತು ಸಾಂತ್ವನ ಮತ್ತು ಸಖಿ ಬಂದ್ ಆಗಬಾರ್ದು. ಖಂಡಿತವಾಗ್ಲೂ ನಾನು ಸರ್ಕಾರಕ್ಕೆ ಬರಿತೀನಿ, ಸಾಂತ್ವನವನ್ನು ಬಂದ್ ಮಾಡಬಾರ್ದು. ಯಾಕೆ ಅಂತಂದರೆ ಗ್ರಾಮೀಣ ಮಟ್ಟದಲ್ಲಿ ಸಾಂತ್ವನಗಳು ಭಾಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತವೆ. ಎಷ್ಟು ಜನ ಹೆಣ್ಮಕ್ಳಿಗೆ ಅದು ದಾರಿದೀಪವಾಗಿ ಆಗಿದೆ. ಎಷ್ಟೋ ಜನರ ಬದುಕನ್ನು ಪರಿವರ್ತನೆ ಮಾಡಿದೆ. ಎಷ್ಟು ಸಂಸಾರಗಳನ್ನು ಗ್ರಾಮೀಣ ಮಟ್ಟ ತಳಮಟ್ಟದಲ್ಲಿ ಸಾಂತ್ವನನೇ ಕೆಲಸ ಮಾಡೋದು. ಜಿಲ್ಲಾ ಮಟ್ಟದಲ್ಲಿ ಒಂದು ಸಖಿ ಇರುತ್ತೆ, ಒನ್ ಸ್ಟಾಪ್ ಸೆಂಟ್ರ್ ಇರುತ್ತೆ. ಬಟ್ ಎಲ್ಲ ಕಡೆನೂ ಸಖಿ ಒನ್ ಸ್ಟಾಪ್ ಸೆಂಟ್ರ್ ಇರೋಕ್ಕಾಗಲ್ಲ. ಸಾಂತ್ವನ ಭಾಳ ದೊಡ್ಡ ಮಟ್ಟಕ್ಕೆ ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಸಂಸಾರಗಳನ್ನು ಒಂದುಗೂಡಿಸೋಕ್ಕೆ, ಹೆಣ್ಣು ಮಗಳಿಗೆ ಸರ್ಕಾರದ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ, ಕಾನೂನಿನ ಒಂದು ನೆರವನ್ನು ಕೊಡಿಸ್ಲಿಕ್ಕೆ, ಡಾಕ್ಟ್ರುಗಳ ಒಂದು ನೆರವನ್ನು ಕೊಡಿಸ್ಲಿಕ್ಕೆ ಸಾಂತ್ವನ ಭಾಳ ದೊಡ್ಡ ಮಟ್ಟಕ್ಕೆ ಸಹಾಯ ಆಗುತ್ತೆ. ಅದು ಯಾವತ್ತೂ ಮುಚ್ಚಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಬರಿತೇನೆ.